ಇನ್ನು ಪಹಲ್ಗಾಮ್ ನರಮೇಧದಲ್ಲಿ ಮೃತಪಟ್ಟಂತವರ ಕುಟುಂಬಗಳು ಸದ್ಯ ಕಣ್ಣೀರಿನಲ್ಲೇ ಕೈ ತೊಳಿತಾ ಇವೆ. ಆದರೆ ರಾಜಕೀಯ ನಾಯಕರು ಮಾತ್ರ ಟ್ವೀಟ್ ಮುಖೇನವಾಗಿ ಯುದ್ಧ ಶುರು ಮಾಡಿಕೊಂಡಿದ್ದಾರೆ. ಬ್ಲೇಮ್ ಗೇಮ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಗಾಯಬ್ ಟ್ವೀಟ್ಗೆ ಬಿಜೆಪಿ ಕಿಡಿಕಾರಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಮಾಡಿದಂತ ಇದೇ ಟ್ವೀಟ್ ಅನ್ನ ಪಾಕಿಸ್ತಾನದ ಮಾಜಿ ಸಚಿವ ರಿಟ್ವೀಟ್ ಮಾಡೋ ಮುಖೇನವಾಗಿ ಭಾರತಕ್ಕೆ ಟಾಂಗ್ ಕೊಡ್ತಾ ಇದ್ದಾನೆ. ದಾಳಿಯ ನೆನಪ ಮಾಸಿಲ್ಲ, ರಕ್ತದ ಕಲೆ ಒಣಗಿಲ್ಲ, ತಮ್ಮವರನ್ನ ಕಳೆದುಕೊಂಡವರ ಕಣ್ಣೀರು ಕರಗಿಲ್ಲ. ಉಗ್ರರ ಬೇಟೆ ನಿರಂತರವಾಗಿ ನಡೆಯುತ್ತಿದೆ. ಪ್ರವಾಸಿಗರ ಮೇಲೆ ನಡೆದ ಉಗ್ರರ ದಾಳಿ ಕಣ್ಮುಂದೆ ಕಟ್ಟಿದಂತಿದೆ. ನೊಂದವರಿಗೆ ಅಭಯ ನೀಡಬೇಕಿದ್ದ, ದಾಳಿಯಲ್ಲಿ ಬೆಂದವರಿಗೆ ಧೈರ್ಯ ತುಂಬಬೇಕಿದ್ದ ರಾಜಕೀಯ ನಾಯಕರು ಕೆಸರೆರಚಾಟದಲ್ಲಿ ತೊಡಗಿದ್ದಾರೆ. ತಲೆ ಇಲ್ಲದ ರಾಜಕಾರಣಿಯ ಫೋಟೋ ಹರಿಬಿಟ್ಟ ಕಾಂಗ್ರೆಸ್. ಗಾಯಬ ಶೀರ್ಷಿಕೆ ಕೊಟ್ಟು ಮೋದಿ ಕಾಲೆಳೆಯಿತ ಕೈ. ತಲೆಗಿಲ್ಲದ ಫೋಟೋ, ತಲೆ ಬರಹದಲ್ಲಿ ನಾಪತ್ತೆ ಎಂಬ ಶೀರ್ಷಿಕೆ. ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಲೋಪವಾಗಿದೆ, ಇದನ್ನ ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡಿದೆ ಅಂತಿರೋ ಕಾಂಗ್ರೆಸ್ ಇವತ್ತು ಮಾಡಿರೋ ಟ್ವೀಟ್ ಸಂಚಲನ ಸೃಷ್ಟಿಸಿದೆ. ರಾಜಕಾರಣಿಗಳು ಧರಿಸೋ ಕುರ್ತಾ ಫೋಟೋ ಒಂದನ್ನ ಟ್ವೀಟ್ ಮಾಡಿದೆ. ಈ ಫೋಟೋದಲ್ಲಿ ತಲೆಯೇ ಇಲ್ಲ. ಈ ಫೋಟೋಗೆ ಶೀರ್ಷಿಕೆ ಕೊಟ್ಟಿರುವ ಕಾಂಗ್ರೆಸ್ ಗಾಯಬ್ ಅಂದ್ರೆ ನಾಪತ್ತೆ ಅಂತ ಬರೆದುಕೊಂಡಿದೆ. ಪರೋಕ್ಷವಾಗಿ ಮೋದಿಗೆ ತಿವಿದಿದೆ. ಸರ್ವಪಕ್ಷ ಸಭೆಗೆ ಮೋದಿ ಗೈರು, ಗಾಯಬ್ ಎಂದಿತ ಕಾಂಗ್ರೆಸ್. ಮೊನ್ನೆ ನಡೆದ ಸರ್ವಪಕ್ಷ ಸಭೆಯಲ್ಲಿ ಮೋದಿ ಹಾಜರಿರಲಿಲ್ಲ. ಹೀಗಾಗಿ ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಕಾಂಗ್ರೆಸ್ ಗಾಯಬ್ ಅಂತ ಟ್ವೀಟ್ ಮಾಡಿತಾ ಎಂಬ ಚರ್ಚೆ ಭುಗಿಲೆದ್ದಿದೆ. ಇದೇ ವಿಚಾರ ಮುಂದಿಟ್ಟು ಜೈರಾಮ್ ರಮೇಶ್ ವಾಗ್ದಾಳಿ ನಡೆಸಿದ್ದಾರೆ. ಉಗ್ರರ ದಾಳಿ ಬೆನ್ನಲ್ಲೇ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ಯಾಕೆ ಅಂತ ಪ್ರಶ್ನಿಸಿದ್ದಾರೆ. अफसोस के साथ कहना पड़ता है कि सर्वदलीय बैठक में प्रधानमंत्री नहीं थे, पर वो सऊदी अरेबिया से आए और एकदम चुनावी भाषण देने के लिए बिहार पहुंच गए. ಕಾಂಗ್ರೆಸ್ ಟ್ವೀಟ್ಗೆ ಬಿಜೆಪಿಯಿಂದ ಕೌಂಟರ್ ಟ್ವೀಟ್. ಕಾಂಗ್ರೆಸ್ ಮಾಡಿದ ಈ ಗಾಯಬ್ ಟ್ವೀಟ್ಗೆ ಬಿಜೆಪಿ ಕೌಂಟರ್ ಟ್ವೀಟ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೆಲ ನಾಯಕರ ಪೋಸ್ಟರ್ ಮಾಡಿ ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ. ಪಾಕಿಸ್ತಾನ ಏಜೆಂಟ್ ಅಂತ ತಿಳಿದಿದೆ. ದೆಹಲಿಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. पोस्ट करने के बाद एक बहुत बड़ा सिग्नल शत्रु देश पाकिस्तान में दिया जाता है, चिंता मत करो, भारत के अंदर मीर जाफर तुम्हारे समर्थक सब उपस्थित हैं. ಗಾಯಬ ಟ್ವೀಟ್ ಬಗ್ಗೆ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಫೋಟೋ ಎಡಿಟ್ ಮಾಡೋದು ಮೋದಿಗೆ ಮಾಡಿದ ಅಪಮಾನ, ಇದು ಅಪರಾಧ ಅಂತ ಗುಡುಗಿದ್ದಾರೆ. ಈ ದೇಶದ ಪ್ರಧಾನಿಯವರು ಇನ್ನು ಮೋದಿಯವರ ಬಗ್ಗೆ ಟೀಕೆ ಮಾಡುವಂತ, ಮೋದಿಯವರ ಚಿತ್ರವನ್ನ ಅವಹೇಳನಕಾರಿಯಾಗಿ ಬಿಂಬಿಸ್ತಕ್ಕಂಥದ್ದು ಇಂಥ ಕಷ್ಟದ ಸಂದರ್ಭದಲ್ಲಿ ಇದೊಂದು ಅಪರಾಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂಸತ್ ವಿಶೇಷ ಅಧಿವೇಶನ ಕರೆಯುವಂತೆ ಒತ್ತಾಯ. ಇಷ್ಟೆಲ್ಲ ರಾಜಕೀಯ ಕಿತ್ತಾಟದ ಮಧ್ಯೆ ಸಂಸತ್ ವಿಶೇಷ ಅಧಿವೇಶನ ಕರೆಯಬೇಕೆಂಬ ಕೂಗು ಕೇಳಿ ಬಂದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿಗೆ ಪತ್ರ ಬರೆದು ಇಂತಹದ್ದೊಂದು ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ ವಿಶೇಷ ಅಧಿವೇಶನಕ್ಕೆ ಒತ್ತಾಯಿಸಿದ್ರೆ ಕೇಂದ್ರ ಸರ್ಕಾರ ಸರಿಯಾದ ನಿರ್ಣಯ ತೆಗೆದುಕೊಳ್ಳುತ್ತೆ ಎಂದಿರೋ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪಾಕಿಸ್ತಾನದ ಬೆಂಬಲದಿಂದಲೇ ಕೃತ್ಯವೆಸಗಿರೋ ಮಾಹಿತಿ ಕೇಂದ್ರ ಸರ್ಕಾರಕ್ಕಿದೆ ಎಂದಿದ್ದಾರೆ. ಏನು ಟೆರರಿಸ್ಟ್ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದನೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಅದೇನೇ ಇರಲಿ, ಉಗ್ರರ ದಾಳಿಯಿಂದ ಬಲಿಯಾಗಿರೋ 26 ಜನರ ಮನೆಯಲ್ಲಿ ಕಣ್ಣೀರಿನ್ನೂ ಕರಗಿಲ್ಲ. ಆಗ್ಲೇ ರಾಜಕೀಯ ವಲಯದಲ್ಲಿ ದಾಳಿ, ಭದ್ರತಾ ಲೋಪದ ವಿಚಾರವಾಗಿ ರಾಜಕಾರಣ ಗರಿಗೆದರಿದೆ. ಬ್ಯೂರೋ ರಿಪೋರ್ಟ್, TV9.